ಇವತ್ತು ಡ್ಯೂಟಿಗೆ ರಜಾ ಇರೋದ್ರಿಂದ ನಮ್ಮಪ್ಪನ ಜೊತೆ ಬಂದಿದ್ದು ನಾನು ಸಬ್ ರಿಜಿಸ್ಟರ್ ಆಫೀಸಿಗೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಮ್ಮ ಅಂಕಲ್ ಇಲ್ಲೇ ಬಂದಿದಾರಂತ. ಅವ್ರಿಗೆ ಮಾತಾಡಿಸ್ಕೊಂಡು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಮ್ಮಪ್ಪನಿಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಳ್ನೀರ್ ತಗೊಂಡು ಮನೆಗೆ ಬಂದು ಇನ್ನು ಒಳಗಡೆ ಹೋಗಿರ್ಲಿಲ್ಲ. ಅದೇ ಟೈಮಿಗೆ ನನ್ನ ತಮ್ಮ ಕಾಲೇಜ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ದ. ಅವನಿಗೆ ಕರ್ಕೊಂಡು ಹೋಗ್ಬಿಟ್ಟು ಸೀದಾ ಒಳಗಡೆ ಬಿಟ್ಟ. ಅವನ್ ಕಾಲೇಜಲ್ಲಿ ಕೆಲಸ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ನಾನ್ ಪಾರ್ಕಿಂಗ್ ಏರಿಯಾದಲ್ಲಿ ವೇಟ್ ಮಾಡ್ತಿದ್ದೆ. ಈ ಕಾಲೇಜ್ ಬಂದು ತುಮಕೂರ್ನ ಒಂದು ಫೇಮಸ್ ಕಾಲೇಜ್ಗಳಲ್ಲಿ ಒಂದು SSCT ಕಾಲೇಜ್ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಕೆಲಸ ಮುಗಿಸ್ಕೊಂಡು ಸೀದಾ ಬಂದ. ಅವನಿಗೆ ಮನೆ ಕರ್ಕೊಂಡ್ ಬಂದು ಸಂಜೆ 5 ಗಂಟೆಗೆ ನಮ್ಮಮ್ಮ ಏನೇನೋ ಮಾಡ್ಕೊಟ್ಟಿದ್ರು, ಅದನ್ನ ತಿನ್ಕೊಂಡು ಅದಾದ್ಮೇಲೆ ಕಾಫಿ ಎಲ್ಲ ಕುಡ್ಕೊಂಡು ವೇಟ್ ಮಾಡ್ತಿದ್ವಿ. ಇವತ್ತಿಂದ ರಂಜಾನ್ ತಿಂಗಳು ಸ್ಟಾರ್ಟ್ ಆಗುತ್ತೆ ಅಂತ ಕನ್ಫರ್ಮ್ ಆಯ್ತು. ಅದಾದ್ಮೇಲೆ ನಾವು ನಮಾಜಿಗೆಲ್ಲ ಹೋಗಿ ಬಂದ್ಬಿಟ್ಟು ಬ್ರೆಡ್ ಎಲ್ಲ ತಿನ್ಕೊಂಡು ಮಲ್ಕೊಂಡ್ವಿ. ಇದು ರಂಜಾನ್ ತಿಂಗಳ ಮೊದಲನೇ ದಿವಸ. ನೋಡಿ ನಮ್ಮ ಏರಿಯಾದಲ್ಲಿ ಯಾವ ರೇಂಜಿಗೆ ಜಾಮ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಇವತ್ತು ಹೋಗ್ತಾ ಇರೋದು ನಮ್ಮ ಇಮ್ರಾನ್ ಮೀಟ್ ಮಾಡಕ್ಕೆ ಅಂತ. ಫೈನಲ್ ಆಗಿ ನಮ್ಮ ಇಮ್ರಾನ್ ಮೀಟ್ ಮಾಡ್ಬಿಟ್ಟು ಸೀದಾ ನಾನು ಮನೆಗೆ ಬಂದೆ. ಅದಾದ್ಮೇಲೆ ಉಪವಾಸ ಓಪನ್ ಮಾಡ್ಬಿಟ್ಟು ಉಪವಾಸ ಇರೋರ್ಗೆಲ್ಲರಿಗೂ ಊಟ ಮಾಡಿಸ್ತಾ ಇದ್ರು ನಮ್ಮ ಮನೆ ಹಿಂದೆ. ಅವ್ರ ಜೊತೆ ನಾನು ನಮ್ಮ ಇಮ್ರಾನ್ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ. ಸೊ ನಮ್ಮ ಇಮ್ರಾನ್ ನಮ್ಮ ಮನೆಗೆ ಬಂದಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ಸೀದಾ ನಾವು ಅದಾದ್ಮೇಲೆ ನಮಾಜಿಗೆಲ್ಲ ಹೋಗಿ ಬಂದ್ಬಿಟ್ಟು ಅಮ್ಮ ನೀರ್ ಕುಡ್ದಿದ್ರು. ನಾವು ಅದ್ರ ಒಳಗಡೆ ಇರುವಂತಹ ಕೊಬ್ಬರಿ ತಿನ್ಕೊಂಡು ಮಲ್ಕೊಂಡ್ಬಿಟ್ವಿ.